ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನ ನೋಡಿ ಹೆದರಬೇಕಾದ ಅಗತ್ಯ ಮಿಸಸ್ ರಾವಣನ್ ವಿಭೀಷರ್ಗೆ ಇಲ್ಲ ಮಿಸ್ ಮೊನಾಲಿ ಎಂಬ ಗರ್ಜನೆಯ ಧ್ವನಿಗೆ ಮೊನಾಲಿಯ ಎದೆ ಜಲ್ಲೆಂದಿತು. ಅವಳು ಬೆಚ್ಚಿ ಬಿದ್ದು ತಿರುಗಿ ನೋಡಿದಾಗ ಅಲ್ಲಿ ರಾವಣನ್ ರುದ್ರಮೂರ್ತಿಯಂತೆ ನಿಂತು ಅವಳನ್ನೇ ಕೆರಳಿ ನೋಡ್ತಿದ್ದನು. ಅವನ ನೋಟದಲ್ಲಿದ್ದ ನಡ್ಕವನ್ನ ತನ್ನೊಳಗೆ ಬಚ್ಚಿಟ್ಕೊಂಡವಳು ಅವನನ್ನ ನೋಡಿದ್ಲು. ತೂಕದ ಹೆಜ್ಜೆಗಳನ್ನಿಡುತ್ತಾ ಅವಳ ಹತ್ತಿರ ಬಂದವನು, ಮಿಸಸ್ ರಾವಣನ್ ವಿಭೀಷರ್ಗೆ ನಿನ್ನನ್ನು ಮಾತ್ರವಲ್ಲ, ಯಾವನನ್ನು ಕೂಡ ನೋಡಿ ಹೆದರಬೇಕಾದ ಅಗತ್ಯವೇ ಇಲ್ಲ ಎಂದು ಅವನು ಮತ್ತೆ ಮಾತುಗಳನ್ನು ಒತ್ತಿ ಹೇಳಿದಾಗ, ಅವನು ಹೇಳಿದ ಮಾತುಗಳನ್ನು ಈಗಷ್ಟೇ ಸೂಕ್ಷ್ಮವಾಗಿ ಗಮನಿಸಿದ ಅವಳ ಹೃದಯ ಒಮ್ಮೆಲೆ ಕಳಚಿ ಬಿದ್ದಂತಾಯಿತು. ಅವಳ ಮುಖ ಭಾವವನ್ನ ನೋಡಿ ತನ್ನ ತುಟಿಯಂಚಿನಲ್ಲಿ ನಗುವನ್ನ ಬೀರಿದವನು, ಏನ್ ಮಿಸ್ ಮೊನಾಲಿ, ನಾನು ಹೇಳಿದ್ದು ನಿನಗೆ ತಿಳಿಯಿತೆ? ಇಲ್ಲ, ತಿಳಿಯದಿದ್ರೆ ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳಬೇಕಾ? ನಿನಗೆ ಮಾತ್ರವಲ್ಲ, ಇಲ್ಲಿರುವ ಎಲ್ಲರಿಗೂ ಸ್ಪಷ್ಟವಾಗಿ ಈ ವಿಷಯವನ್ನ ಹೇಳ್ಬಿಡುತ್ತೇನೆ ಕೇಳಿ ಎಂದು ಗಟ್ಟಿಯಾಗಿ ಹೇಳಿದವನು ಹರ್ಷಿಕಾಳ ಹತ್ತಿರ ಹೋದನು. ಅವಳು ಕೂಡ ಅವನು ಹೇಳಿದ ಮಾತುಗಳಿಗೆ ಹಾಗೆಯೇ ದಿಗಿಲಾಗಿ ನಿಂತಿದ್ದಳು. ಅವಳ ಹತ್ತಿರ ಹೋದವನು ಅವಳ ಹೆಗಲ ಮೇಲೆ ಕೈ ಹಾಕಿ ಎಲ್ಲರನ್ನ ನೋಡುವಂತೆ ಅವಳೊಂದಿಗೆ ತಿರುಗಿ ನಿಂತು, ನಿಮ್ಮೆಲ್ಲರಿಗೂ ಒಂದು ಹ್ಯಾಪಿ ನ್ಯೂಸ್ ಹೇಳೋಣ ಅಂತ ಇದ್ದೇನೆ. ನಾನು ಮತ್ತು ಹಿಗೋ ಇಲ್ಲಿ ನಿಂತಿದ್ದಾರಲ್ಲ ಮಿಸ್ ಹರ್ಷಿಕಾ ತಾರಾಗೈ, ನಾವಿಬ್ಬರು ಶೀಘ್ರದಲ್ಲೇ ಮದುವೆ ಮಾಡಿಕೊಳ್ಳಲಿದ್ದೇವೆ. ಮಿಸ್ ಹರ್ಷಿಕಾ ತಾರಾಗೈ ಅತಿ ಶೀಘ್ರದಲ್ಲೇ ಮಿಸಸ್ ರಾವಣನ್ ವಿಭೀಶ್ವರ್ ಆಗಿ ಬದಲಾಗಲಿದ್ದಾರೆ ಎಂದು ಅವನು ಗರ್ವದಿಂದ ಅವಳ ಹೆಗಲನ್ನ ಅಪ್ಪಿಕೊಂಡು ಹೇಳ್ದ. ಅದನ್ನ ಕೇಳಿ ಕಚೇರಿಯಲ್ಲಿದ್ದವರೆಲ್ಲರೂ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದರು. ಹರ್ಷಿಕಾ ಕಣ್ಣುಗಳನ್ನ ಅರಳಿಸಿ ಅವನನ್ನೇ ನೋಡುತ್ತಾ ನಿಂತಿದ್ಲು. ಮೊನಾಲಿಯೋ ಇದನ್ನ ಕೇಳಿ ಆಘಾತ ಮತ್ತು ಕೋಪದಿಂದ ಅವರನ್ನೇ ನೋಡುತ್ತಾ ನಿಂತಿದ್ಲು. ರಾವಣನ್ ಹರ್ಷಿಕಾಳ ಕಡೆ ತಿರುಗಿ ಅವಳ ಕಣ್ಣುಗಳನ್ನ ಪ್ರೀತಿಯಿಂದ ನೋಡುತ್ತಾ, ನಮ್ಮಿಬ್ಬರ ಮದುವೆಯು ಇನ್ನು ಕೆಲವೇ ದಿನಗಳಲ್ಲಿ ನಡೆಯೋದು. ನಿಮ್ಮೆಲ್ಲರಿಗೂ ನಾನು ಇನ್ವಿಟೇಷನ್ ಕೊಡುತ್ತೇನೆ, ನೀವೆಲ್ಲರೂ ಖಂಡಿತ ಬರಬೇಕು ಎಂದು ಅವಳ ಕಣ್ಣುಗಳನ್ನ ನೋಡುತ್ತಲೇ ಇತರರ ಬಳಿ ಹೇಳಿದನು. ಅವಳ ಹೆಗಲ ಮೇಲೆ ಕೈ ಹಾಕಿ ಅವಳನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋದನು. ಒಂದು ಕ್ಷಣ ತನ್ನ ನಡಿಗೆಯನ್ನ ಹಿಂದೆ ಬಂದು ನಿಲ್ಲಿಸಿದವನು ಮೊನಾಲಿಯ ಕಡೆ ತಿರುಗಿ ತನ್ನ ಹೆಬ್ಬೆರಳನ್ನ ಅವಳ ಮುಂದೆ ಚಾಚಿ ನೆಲದ ಕಡೆಗೆ ತೋರಿಸಿ, ನೀನು ಸೋತ್ ಹೋದೆ ಎಂದು ಸನ್ನೆಯ ಮೂಲಕ ಅವಳಿಗೆ ಅರಿವಾಗುವಂತೆ ಮಾಡಿ ಅಲ್ಲಿಂದ ಹೊರಟು ಹೋದನು. ಮೊನಾಲಿಯೋ ಹುಚ್ಚಿಯಂತೆ ಹಾಗೆಯೇ ಅವರು ಹೋದ ದಿಕ್ಕನ್ನ ನೋಡುತ್ತಾ ನಿಂತಿದ್ದಳು. ತನ್ನ ಕಚೇರಿಯ ಕೋಣೆಯೊಳಗೆ ಹರ್ಷಿಕಾಳನ್ನ ಕರೆದುಕೊಂಡು ಹೋದವನು ಅವಳನ್ನು ಅಲ್ಲಿನ ಸೋಫಾದಲ್ಲಿ ಕೂರಿಸಿ ಅವಳ ಮುಂದೆ ಒಂದು ಕುರ್ಚಿಯನ್ನ ಎಳೆದು ಹಾಕಿ ತಾನು ಕುಳಿತನು. ಅವಳನ್ನ ನೇರವಾಗಿ ಎದುರು ನೋಡಲು ಅವಳು ಅವನ ನೋಟವನ್ನ ತಡೆದುಕೊಳ್ಳಲಾರದೆ ತಲೆಯನ್ನ ಕೆಳಗೆ ಬಾಗಿಸಿಕೊಂಡಳು. ಅವಳ ಈ ನಡವಳಿಕೆಗೆ ಮೆಲ್ಲಗೆ ನಕ್ಕವನು ಅವಳ ಕೈಯನ್ನ ತೆಗೆದುಕೊಂಡು ತನ್ನ ಕೈಯೊಳಗೆ ಸೇರಿಸಿ ಬಿಗಿಯಾಗಿ ಹಿಡಿದುಕೊಂಡನು. ಅವಳು ಅವನ ಈ ದಿಢೀರ್ ಕೃತ್ಯಕ್ಕೆ ಚಕ್ಕನೆ ತಲೆ ಎತ್ತಿ ಕಣ್ಣುಗಳನ್ನ ಅರಳಿಸಿ ಅವನನ್ನ ನೋಡ್ತಿದ್ಲು. ಏನ್ ಮಿಸಸ್ ಆರ್ವಿ, ತುಂಬಾ ಶಾಕ್ ಆಗ್ತಿದ್ದೀರಾ ಅನ್ಸುತ್ತೆ. ಇದನ್ನ ನನ್ನಿಂದ ನೀವು ನಿರೀಕ್ಷಿಸಿರ್ಲಿಲ್ಲ ಅಲ್ವಾ ಎಂದು ತುಟಿ ಅಂಚಿನ ನಗುವಿನೊಂದಿಗೆ ಅವನು ಅವಳನ್ನ ಕೇಳ್ದ. ಅವಳು ಅವನಿಗೇನು ಉತ್ತರ ಹೇಳಬೇಕೆಂದು ತಿಳಿಯದೆ ಸುಮ್ಮನೆ ಮತ್ತೆ ತಲೆಯನ್ನ ಕೆಳಗೆ ಬಾಗಿಸಲು ಹೋದ್ಲು. ಅವಳ ಗಲ್ಲವನ್ನ ಹಿಡಿದು ತಲೆ ಎತ್ತಿದವನು, ನಿನ್ಗೆ ನಾನು ಇಷ್ಟ ತಾನೆ? ನನ್ನನ್ನು ಮದುವೆ ಆಗಲು ನಿನಗೆ ಸಮ್ಮತಿ ಇದೆ ಅಲ್ವಾ? ಹೌದು ಅಲ್ಲವೋ? ಇದನ್ನ ಮಾತ್ರ ನನ್ನ ಹತ್ರ ನೇರವಾಗಿ ಮುಖದ ಮುಂದೆ ಹೇಳಿಬಿಡು. ನಿನ್ನ ಮನೆಯಲ್ಲಿ ನಾನು ಹೋಗಿ ಮಾತನಾಡಿ ಬಂದ್ಬಿಟ್ಟಿದ್ದೇನೆ. ಅವರು ಕೂಡ ಇದಕ್ಕೆ ಸಮ್ಮತಿ ನೀಡಿದ್ದಾರೆ. ಆದ್ರೆ ನಿನ್ನ ಇಷ್ಟವನ್ನ ನಿರೀಕ್ಷಿಸುತ್ತಿದ್ದಾರೆ. ಇದರಲ್ಲಿ ಅವರ ಇಷ್ಟಕ್ಕಿಂತ ನಿನ್ನ ಇಷ್ಟಕ್ಕೆ ಅವರು ಪ್ರಾಮುಖ್ಯತೆ ಕೊಡ್ತಿರೋದು. ಅದರಿಂದ ನಿನ್ನ ಉತ್ತರ ಏನೆಂಬುದನ್ನ ಈಗಲೇ ನನ್ನ ಬಳಿ ಹೇಳು ಎಂದು ಅವನು ಅವಳನ್ನ ನೋಡಿ ಒತ್ತಿ ಕೇಳ್ತಿದ್ದ. ಅವಳು ಯಾವುದೇ ಉತ್ತರ ನೀಡದೆ ಅವನನ್ನೇ ನೋಡ್ತಿದ್ಲು. ಈಗ ಸುಮ್ಮನಿದ್ರೆ ಏನರ್ಥ ಹರ್ಷಿಕಾ? ಬಾಯಿ ತೆರೆದು ಏನಾದ್ರೂ ಉತ್ತರ ಹೇಳು. ಈ ರೀತಿ ಸುಮ್ಮನಿದ್ದು ನನ್ನನ್ನ ಕೊಲ್ಬೇಡ ಎಂದು ಅವನು ಸ್ವಲ್ಪ ಕಿರಿಕಿರಿಯ ಧ್ವನಿಯಲ್ಲೇ ಹೇಳಿದ. ಅವನನ್ನ ನೋಡಿ ಅವಳು ತುಟಿ ಅಂಚಿನಲ್ಲಿ ನಕ್ಕಳು. ಅವಳ ನಗುವನ್ನ ಆಶ್ಚರ್ಯದಿಂದ ನೋಡಿದವನು ಅವಳನ್ನೇ ನೋಡುತ್ತಾ, ಈ ನಗುವನ್ನ ಸಮ್ಮತಿ ಅಂತ ತೆಗೆದುಕೊಳ್ಳಬಹುದೇ ಎಂದು ಶಾಂತ ಧ್ವನಿಯಲ್ಲಿ ಕೇಳಿದನು. ಅವಳು ಹೌದು ಎಂಬಂತೆ ಕೇವಲ ತಲೆಯನ್ನ ಮಾತ್ರ ಆಡಿಸಿದಳು. ಹಾಗಾದ್ರೆ ನನ್ನನ್ನು ಮದುವೆ ಆಗಲು ನಿನಗೆ ಸಮ್ಮತಿ ಇದೆ ತಾನೆ ಎಂದು ಅವನು ಕೇಳಿದ.
ಅದಕ್ಕೂ ಕೂಡ ಹೌದು ಎಂದು ಅವಳು ತಲೆಯಾಡಿಸಿದಳೆ ವಿನಃ ಬಾಯಿ ತೆರೆದು ಏನೂ ಮಾತನಾಡಲಿಲ್ಲ. ಬಾಯಿ ತೆರೆದು ಮಾತನಾಡು ಅರ್ಷಿ. ನನ್ನನ್ನು ಇಷ್ಟ ಎಂದು ಬಾಯಿ ತೆರೆದು ಹೇಳು. ನಿನ್ನ ಬಾಯಿಂದ ಆ ಮಾತುಗಳನ್ನು ಕೇಳಲು ನಾನು ಕಾಯುತ್ತಿದ್ದೇನೆ ಎಂದು ಅವನು ಹೇಳ್ದ. ಅವಳು ಯಾವುದೇ ಉತ್ತರ ನೀಡದೆ ನಗುತ್ತಲೇ ತಲೆಯನ್ನ ಕೆಳಗೆ ಬಾಗಿಸ್ಕೊಂಡ್ಳು. ಆಯ್ತು ಅಂದ್ರೆ ತಲೆ ತಗ್ಗಿಸಿಕೊಳ್ತೀಯಾ? ಕೇಳುವ ಪ್ರಶ್ನೆಗೆ ಉತ್ತರ ಹೇಳಲ್ವಾ ಎಂದು ಅವನು ಸ್ವಲ್ಪ ಬೇಸರ ಮಾಡ್ಕೊಳ್ತಿದ್ದ. ಆ ಸಮಯದಲ್ಲಿ ಕೋಣೆಯ ಬಾಗಿಲನ್ನ ತೆಗೆದುಕೊಂಡು ಒಳಗೆ ಬಂದ ಸೈತ್ರಾನ್ ಹರ್ಷಿಕಾ ಮತ್ತು ರಾವಣನ್ ಅಲ್ಲಿರುವುದನ್ನ ಕಂಡು, ಓ ಸಾರಿ ಮಧ್ಯದಲ್ಲಿ ತೊಂದರೆ ಕೊಟ್ಬಿಟ್ನಾ? ನೀವು ಮಾತನಾಡಿ, ನಾನು ಆಮೇಲೆ ಬರ್ತೇನೆ ಎಂದು ಅವನು ಮತ್ತೆ ತಿರುಗಿ ಹೊರಗೆ ಹೋಗಲು ಮುಂದಾದನು. ಲೇ, ಒಳಗ್ ಬಾ ಕಣೋ, ಇದ್ರಲ್ಲಿ ಏನಿದೆ? ಏನೋ ಒಳ್ಳೆಯತನ ತರ ಸೀನ್ ಮಾಡ್ತಾನೆ ಎಂದು ರಾವಣನ್ ಅವನನ್ನ ಕಿಂಡಲ್ ಮಾಡ್ತಿದ್ದ. ಸೈತ್ರನ್ ಏನು ಅನ್ನದೆ ಕೋಣೆಯೊಳಗೆ ಬಂದವನು ಹರ್ಷಿಕಾಳ ಕಡೆ ತಿರುಗಿ ನೋಡದೆ, ಏನೋ ನೀನು ಕೇಳಬೇಕು ಅಂದುಕೊಂಡಿದ್ದನ್ನ ಕೇಳ್ಬಿಟ್ಯಾ? ಅವರು ಓಕೆ ಹೇಳ್ಬಿಟ್ರಾ ಎಂದು ಅವನು ಹರ್ಷಿಕಾಳ ಕಡೆಗೆ ತಿರುಗದೆ ರಾವಣನನ್ನ ನೋಡಿ ಕೇಳ್ದ. ಕುರ್ಚಿಯಿಂದ ಎದ್ದವನು ಅವನ ಹೆಗಲನ್ನ ತಟ್ಟಿ ಹೌದು ಎಂದು ತಲೆಯಾಡಿಸಿದನು. ಅದಕ್ಕೆ ಸೈತ್ರನ್ ಇನ್ನಷ್ಟು ಮುರಿದು ಬಿದ್ದನು. ಹೊರಬರಲು ಹಂಬಲಿಸುತ್ತಿದ್ದ ಕಣ್ಣೀರನ್ನ ಕಷ್ಟಪಟ್ಟು ತನ್ನೊಳಗೆ ತಡೆದುಕೊಂಡವನು ರಾವಣನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು, ಕಂಗ್ರ್ಯಾಚುಲೇಷನ್ಸ್ ಆರ್ವಿ, ನಿನ್ನ ಜೀವನ ಎಂದಿಗೂ ಇದೇ ರೀತಿ ಸಂತೋಷವಾಗಿರಬೇಕು ಎಂದು ತನ್ನ ಕಣ್ಣೀರನ್ನ ಮರೆಮಾಚಿ ಅವನು ರಾವಣನಿಗೆ ಶುಭ ಹಾರೈಸಿದನು. ತಾನು ಬದಲಿಗೆ ಅವನ ಬೆನ್ನನ್ನ ತಟ್ಟಿ ಆಲಂಗಿಸಿಕೊಂಡ ರಾವಣನ್, ಖಂಡಿತವಾಗಿಯೂ ನಿಮ್ಮಂತಹ ನಿಜವಾದ ಸಂಬಂಧಗಳು ನನ್ನ ಜೊತೆ ಇರುವಾಗ ಖಂಡಿತ ನಾನು ಸಂತೋಷವಾಗಿರುತ್ತೇನೆ ಎಂದು ಭಾವನಾತ್ಮಕವಾಗಿ ಹೇಳಿದನು ರಾವಣನ್. ನಾನು ನಿನಗೆ ಖಂಡಿತವಾಗಿಯೂ ನಿಷ್ಠಾವಂತನಾಗಿರುತ್ತೇನೆ ಆರ್ವಿ. ನಿನಗೆ ದ್ರೋಹ ಮಾಡುವುದಿಲ್ಲ. ನನಗೆ ನೀನ ಮುಖ್ಯ. ನನ್ನ ಪ್ರೀತಿಗಿಂತ ನೀನೇ ಕಣೋ ನನಗೆ ಮುಖ್ಯ. ಅದಕ್ಕಾಗಿಯೇ ನನ್ನೊಳಗೆ ನನ್ನ ಪ್ರೀತಿಯನ್ನ ಹೂತು ಹಾಕಿಕೊಂಡೆ. ಗಿಡದಿಂದ ಮೊಗ್ಗಾಗಿ ಮೂಡಿದ ನನ್ನ ಪ್ರೀತಿ ಆಗಲೇ ಕರಟಿ ಹೋಯಿತು. ಇದು ನನ್ನೊಂದಿಗೆ ಹೋಗ್ಲಿ, ಯಾರಿಗೂ ತಿಳಿಯುವುದು ಬೇಡ. ನೀನು ಸಂತೋಷವಾಗಿರು ಗೆಳೆಯ ಎಂದು ಮನಸ್ಸಿನಲ್ಲೇ ಕೊರಗಿದವನು ಅವನ ಹೆಗಲಿನಲ್ಲಿ ಮುಖ ಅಡಗಿಸಿಕೊಂಡನು. ಹರ್ಷಿಕಾಳ ಕಡೆಗೆ ತಿರುಗಿದವನು ಅವಳ ಮುಖವನ್ನ ಕೂಡ ನೋಡಲಾಗದೆ ಅವಳ ಕಡೆಗೆ ಕೈಯನ್ನ ಮಾತ್ರ ಚಾಚಿ, ಶುಭಾಶಯಗಳಮ್ಮ ಎಂದು ಒಳಗಿಳಿದ ಧ್ವನಿಯಿಂದ ಹೇಳ್ದ. ತಾನು ಬದಲಿಗೆ ಅವನಿಗೆ ಹಸ್ತಲಾಂಗವ ನೀಡಿದವಳು ಥ್ಯಾಂಕ್ ಯು ಸರ್ ಎಂದಳು ಸಣ್ಣ ನಗುವಿನೊಂದಿಗೆ. ಪರಿಮಳ ತಲೆಯಿಂದ ಸುರಿಯುತ್ತಿದ್ದ ರಕ್ತದೊಂದಿಗೆ ಮನೆಯ ಮೂಲೆಯೊಂದರಲ್ಲಿ ಕುಳಿತಿದ್ಲು. ಆ ಇಡೀ ಮನೆ ಅಸ್ತವ್ಯಸ್ತವಾಗಿ ಬಿದ್ದಿತ್ತು. ಇದೆಲ್ಲವೂ ಮೊನಾಲಿಯ ಕೈವಾಡದಿಂದಲೇ ಹಾಗೆ ಬದಲಾಗಿದ್ದಿದ್ದು. ರಾವಣನ್ ಹಾಗೆ ಹೇಳಿದ ತಕ್ಷಣ ಕೋಪದಿಂದ ಕಚೇರಿಯಿಂದ ಹೊರಗೆ ಬಂದವಳು ತನ್ನ ಮನೆಗೆ ಹೋಗಿ ಕೋಪದಲ್ಲಿ ಅಲ್ಲಿದ್ದ ಎಲ್ಲ ವಸ್ತುಗಳನ್ನ ಬಡಿದು ಒಡೆಯಲು ಪ್ರಾರಂಭಿಸಿದಳು. ತಡೆಯಲು ಬಂದ ಪರಿಮಳ ಅವರನ್ನ ತಳ್ಳಿ ಹೊಡೆದಳು. ಕೋಪ ತೀರುವವರೆಗೂ ಎಲ್ಲ ವಸ್ತುಗಳನ್ನ ಒಡೆದು ಪುಡಿ ಮಾಡಿದ ನಂತರ ತನ್ನ ಕೋಣೆಗೆ ಹೋಗಿ ಅಲ್ಲಿದ್ದ ಉಯ್ಯಾಲೆಯಲ್ಲಿ ತಲೆ ಕೂದಲೆಲ್ಲ ಕೆದರಿ ಅಹಂಕಾರ ರೂಪ ತಾಳಿದ ಕಾಳಿಯಂತೆ ಕುಳಿತಿದ್ಲು. ಅವಳ ರೂಪವನ್ನ ಕಂಡು ಪರಿಮಳ ಅವರಿಗೆ ಭಯ ನೆತ್ತಿಗೇರಿತ್ತು. ಅವಳ ಹತ್ತಿರ ಕೂಡ ಹೋಗದೆ ಓರೆಯಲ್ಲಿ ಕುಳಿತು ಬಿಟ್ಟಿದ್ರು. ಅತ್ತೆ ಅತ್ತೆ ಎಂದು ಆ ಸಮಯದಲ್ಲಿ ಕಿರುಚುತ್ತಾ ವೇಗವಾಗಿ ಮನೆಗೆ ನುಗ್ಗಿದ ರುದ್ರೇಶ್ ಮನೆ ಇದ್ದ ಸ್ಥಿತಿಯನ್ನ ಕಂಡು ಬೆಚ್ಚಿ ಬಿದ್ದನು. ಪರಿಮಳ ಅವರ ಸ್ಥಿತಿಯನ್ನು ಕಂಡು ಇನ್ನುಳಿದಂತೆ ಆಘಾತಕ್ಕೊಳಗಾದನು. ವೇಗವಾಗಿ ಅವರ ಹತ್ತಿರ ಹೋದವನು, ಅತ್ತೆ ಏನಾಯ್ತು? ಮೋನಾ ಏನೋ ಗಲಾಟೆ ಮಾಡ್ತಿದ್ದಾಳೆ ಅಂತ ಫೋನ್ ಮಾಡಿದ್ರಿ, ಈಗ ಹೀಗಾಗಿದ್ದೀರಾ? ಯಾರು ನಿಮ್ಮನ್ನ ಈ ರೀತಿ ಹೊಡೆದದ್ದು? ಏನ್ ಸಮಸ್ಯೆ ಎಂದು ಅವನು ತನ್ನ ಕೈ ರುಮಾಲನ್ನ ತೆಗೆದುಕೊಂಡು ಅವರ ಹಣೆ ಒರೆಸುತ್ತಾ ಕೇಳ್ದ. ಅದನ್ನು ಏಕೆ ಅಳಿಯಂದ್ರೆ ಕೇಳ್ತೀರಾ? ಮೋನಾ ಮನೆಗೆ ಬಂದವಳೆ ಎಲ್ಲ ವಸ್ತುವನ್ನ ಬಡಿದು ಒಡೆದು ನನ್ನ ತಲೆಯನ್ನ ಹೊಡೆದಾಕಿದ್ಲು. ಈಗ ಮೇಲೆ ರೂಮಿನಲ್ಲಿಯೇ ಇದ್ದಾಳೆ. ನನಗೆ ಅವಳ ಹತ್ರ ಹೋಗಲು ಭಯವಾಗ್ತಿದೆ. ಅಳಿಯಂದ್ರೆ ನೀವು ಅವಳ ಹತ್ರ ಏನೆಂದು ಕೇಳಿ ಎಂದು ಪರಿಮಳ ಭಯದಿಂದ ಕೇಳಿದ್ಲು. ಸರಿಯತ್ತೆ, ಮೊದಲು ನಾವು ಹಾಸ್ಪಿಟಲ್ಗೆ ಹೋಗಿ ಬರೋಣ ಬನ್ನಿ ಎಂದು ಅವನು ಅವರನ್ನ ಕರೆದುಕೊಂಡು ಹೋಗಲು ಮುಂದಾದನು. ನಾನು ಹೋಗ್ತೀನಿ ಅಳಿಯಂದ್ರೆ, ನನಗೇನು ತೊಂದರೆ ಇಲ್ಲ. ನೀವು ಮೊದಲು ಹೋಗಿ ಅವಳನ್ನ ನೋಡಿ ಎಂದು ಪರಿಮಳ ಭಯದಿಂದ ಹೇಳಿದ್ಲು. ಅವರನ್ನ ಒಬ್ಬರೇ ಕಳುಹಿಸಲು ಮನಸ್ಸಿಲ್ಲದೆ ಪಕ್ಕದ ಮನೆಯಲ್ಲಿದ್ದ ಒಬ್ಬರನ್ನ ಕರೆದು ಪರಿಮಳ ಅವರನ್ನ ಅವರೊಂದಿಗೆ ಆಸ್ಪತ್ರೆಗೆ ಕಳುಹಿಸಿಕೊಟ್ಟನು. ಮೊನಾಲಿಯನ್ನ ಹುಡುಕುತ್ತಾ ಅವಳ ಕೋಣೆಯೊಳಗೆ ಹೋದಾಗ ಅಲ್ಲಿ ಉಯ್ಯಾಲೆಯಲ್ಲಿ ಕುಳಿತಿದ್ದವಳ ಕೋಲವನ್ನ ಕಂಡು ಅವನಿಗೆ ಎದೆಯೇ ಒಡೆದಂತಾಯಿತು.
ಕೈ ಕಾಲುಗಳೆಲ್ಲ ವಸ್ತುಗಳನ್ನ ಒಡೆದಿದ್ರಿಂದ ಅಲ್ಲಲ್ಲಿ ಗೀಚು ಗಾಯಗಳಾಗಿದ್ದು ಅದರಿಂದ ರಕ್ತ ಸುರಿಯುತ್ತಿತ್ತು. ಅದ್ಯಾವುದನ್ನ ಲೆಕ್ಕಿಸದೆ ಮೊನಾಲಿ ತಲೆ ಕೂದಲೆಲ್ಲ ಹರಡಿಕೊಂಡು ಉಯ್ಯಾಲೆಯಲ್ಲಿ ಕುಳಿತಿದ್ಲು. ಮೋನಾ, ಏನಮ್ಮ ಇದು ಎಂದು ಅವಳ ಹತ್ತಿರ ಓಡಿದನು ರುದ್ರೇಶ್. ಅವನನ್ನ ತನ್ನ ಹತ್ತಿರ ಬರಗೊಡದೆ ಒಂಟಿ ಕೈಯನ್ನ ಚಾಚಿ ತಡೆದವಳು, ಬರ್ಬೇಡ ಮಾವ, ಅಲ್ಲೇ ಇರು ಎಂದು ಕೋಪದಿಂದ ಕಿರ್ಚಿದ್ಲು. ಆದ್ರಿಂದ ಅವನ ನಡಿಗೆ ಹಾಗೆಯೇ ನಿಂತು ಬಿಟ್ಟಿತು. ತಳಮಳದ ನಡಿಗೆಯೊಂದಿಗೆ ಅವನ ಹತ್ರ ನಡೆದು ಬಂದವಳು, ಆ ರಾವಣನ್ ಮತ್ತು ಹರ್ಷಿಕಾಳಿಂದ ನಾನು ಅನುಭವಿಸಿದ ನೋವು ಮತ್ತು ವೇದನೆ ಅಷ್ಟಿಷ್ಟಲ್ಲ ಮಾವ. ಅಷ್ಟೊಂದು ಕಷ್ಟವನ್ನ ಅನುಭವಿಸಿದ್ದೇನೆ. ನನಗೆ ಅಷ್ಟೊಂದು ಕಷ್ಟವನ್ನ ಕೊಟ್ಟವರು ಈಗ ಸಂತೋಷವಾಗಿ ಮದುವೆ ಮಾಡಿಕೊಂಡು ಬಾಳಲಿದ್ದಾರೆ. ಯಾವಾಗಲೂ ನಾನು ಆ ಹರ್ಷಿಕಾ ಹತ್ರ ಸೋಲುತ್ತಲೇ ಇದ್ದೇನೆ. ನನ್ನಿಂದ ಈಗ ಈ ಸೋಲನ್ನ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಅವಳು ಹೇಳುತ್ತಿರುವಾಗಲೇ ಅವಳಿಗೆ ಕಣ್ಣುಗಳೆಲ್ಲ ಕತ್ತಲೆಯಾಗುತ್ತಾ ಒಂದು ಪ್ರಜ್ಞೆ ತಪ್ಪುವ ಸ್ಥಿತಿಗೆ ಬಂದು ತಲುಪಿದ್ಲು ಮೊನಾಲಿ. ಅವಳನ್ನ ತಡೆದು ಹಿಡಿದವನು, ಮೋನಾ, ಏನಮ್ಮ ಆಯ್ತೋ, ಏನಾಗ್ತಿದೆ ನಿನ್ಗೆ, ಬಾ ಹಾಸ್ಪಿಟಲ್ಗೆ ಹೋಗೋಣ ಎಂದು ಅವನು ಅವಳನ್ನ ತಬ್ಬಿ ಹಿಡಿದುಕೊಂಡು ಹೇಳುವಾಗ ಆಗಲೇ ಅವಳ ತಲೆಯಿಂದ ರಕ್ತ ಬರುತ್ತಿರುವುದನ್ನು ಗಮನಿಸಿದನು. ಏನಮ್ಮ, ಹೇಗೆ ತಲೆಯಿಂದ ರಕ್ತ ಬರ್ತಿದೆ, ಏನಾಯ್ತಮ್ಮ ಎಂದು ಆತಂಕದಿಂದಲೇ ಅವನು ಕೇಳಿದ. ಅವಳು ಯಾವುದೇ ಉತ್ತರ ನೀಡದೆ ಆಳವಾದ ಮೂರ್ಛೆಗೆ ಜಾರಿದಳು. ಮನೆಯಲ್ಲಿದ್ದ ವಸ್ತುಗಳನ್ನ ಒಡೆಯುವಾಗ ಅದರಲ್ಲಿ ಕಾಲು ಜಾರಿ ಕೆಳಗೆ ಬಿದ್ದವಳಿಗೆ ಅಲ್ಲಿ ಒಡೆದು ಬಿದ್ದಿದ್ದ ಗಾಜಿನ ಚೂರುಗಳು ತಲೆಗೆ ಚುಚ್ಚಿಕೊಂಡಿದ್ದವು. ಅದನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ರುದ್ರೇಶ್ ಬರುವವರೆಗೆ ಅವನಿಗಾಗಿ ಉಯ್ಯಾಲೆಯಲ್ಲೇ ಕುಳಿತು ಕಾಯುತ್ತಿದ್ದಳು ಅವಳು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ನ ಮಾಡಿ ಪ್ಲೀಸ್, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದ.